ನೋಡಿ, ಈ ಮೂಲಿಕೆಗಳಿಂದ ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಬರೀ ನಾವು ಈ ಬ್ಲಾಕ್ ಮ್ಯಾಜಿಕ್ ಗೆ ರಿವರ್ಸ್ ಮಾಡೋದು ಅಥವಾ ಬ್ಲಾಕ್ ಮ್ಯಾಜಿಕ್ ನ ತಡೆ ಹಿಡಿಯೋದು ಅಷ್ಟೇ ಅಲ್ಲ, ಇದನ್ನ ವಶೀಕರಣಕ್ಕೆ ನಾವು ಯೂಸ್ ಮಾಡ್ತೀವಿ. ವಶೀಕರಣ ಅಂದ್ರೆ ಕೆಟ್ಟದಾಗಿ ವಶೀಕರಣ ಮಾಡುವಂತದ್ದಲ್ಲ. ಒಂದು ವ್ಯಾಪಾರದಲ್ಲಿ ವ್ಯಾಪಾರನೇ ನಡೀದೆ ಒಂದು ದೊಡ್ಡ ದೊಡ್ಡ ಜಾಗಗಳಲ್ಲಿ ತೊಂದರೆ ಆಗಿರ್ಬೋದು, ಮನೆ ಕಟ್ಟಕ್ ಆಗದೇನೆ ತೊಂದರೆ ಆಗಿರ್ಬೋದು. ಅದಕ್ಕೆಲ್ಲ ಏನಾಗುತ್ತೆ ಅಂದ್ರೆ ಆಕರ್ಷಣೆ ಅಂತ ಪ್ರಯೋಗ ಮಾಡ್ತಾರೆ ವರ್ಡ್ ನ. ಅದು ಆಕ್ಚುಲಿ ವಶೀಕರಣನೇ, ಆಕರ್ಷಣೆ ಅಂತ ಹೇಳ್ಬಿಡ್ತಾರೆ. ಅದು ವಶೀಕರಣ ಅಂತಕ್ಕಂಥದ್ದು ಹೇಳ್ಬಾರ್ದು ಅನ್ನೋಗೋಸ್ಕರ ಆಕರ್ಷಣೆ ಅಂತಾರೆ. ಅಂತಹ ಆಕರ್ಷಣೆ ಆಗ್ಬೇಕು ಅಂತಕ್ಕಂಥ ವಿಚಾರ ಇದ್ದಾಗ ಈ ಮೂಲಿಕೆ ಬಹಳವಾಗಿ ಸಹಾಯ ಮಾಡುತ್ತೆ. ಈ ಮೂಲಿಕೆಯನ್ನ ವಿಶೇಷವಾಗಿ ಅದನ್ನ ಭಸ್ಮ ಮಾಡುವಂತದ್ದು ಮತ್ತೆ ಇದೆಲ್ಲ. ಇದಲ್ದೇನೆ ಇನ್ನೂ ಒಂದು ವಿಚಾರ ಇದೆ. ಇದನ್ನ ಏನು ಅಂತ ಹೇಳಿದ್ರೆ ಔಷಧಿಯ ರೂಪದಲ್ಲಿ ನಾವು ಕೊಡ್ತೀವಿ. ಕೆಲವು ಕಾಯಿಲೆಗಳಿಗೆ ಇದನ್ನ ಚೂರ್ಣ ಮಾಡಿ, ಚೂರ್ಣ ಅಂದ್ರೆ ಅದನ್ನ ನಾವು ತೇಯ್ದು ಗಂಧ ತರ ತೇಯ್ದು ಅದಕ್ಕೆ ಕೆಲವು ಐಟಮ್ಸ್ ಗಳನ್ನ ಎಲ್ಲ ಬೆರೆಸ್ಬಿಟ್ಟು ಅದನ್ನ ಕಾಯಿಲೆಗೂ ಕೂಡ ನಾವು ಕೊಟ್ಟಿದೀವಿ. ಅದು ಕೂಡ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಅಂತಹ ಅದ್ಭುತ ಶಕ್ತಿ ಎಲ್ಲ ಹೇಳ್ತೀವಲ್ಲ, ಕೃತಾಂಜನ ಅಂದ್ರೆ ಎಲ್ಲವೂ ಸೇರಿರ್ತಕ್ಕಂಥ ಶಕ್ತಿ ಇರುವಂತಹ ಒಂದು ಏಕೈಕ ಒಂದು ಅದ್ಭುತವಾಗಿರ್ತಕ್ಕಂಥ ಮೂಲಿಕೆ ಕೃತಾಂಜನ ಮೂಲಿಕೆ.